ಸಮೀರ್ ಇಲಾಯಿ ಅವರೇ, ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಗೋಟೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ಸಮಯ ಆಗಿದೆ. ಈಗಾಗಲೇ ನಮ್ಮ ಮಾನ್ಯ ಜನ ಸರ್ಕಾರದ ಸಚಿವರು, ಹಿರಿಯರಾದಂಥ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರು, ಇವತ್ತು ಅವರು ಅಂದರೆ ನಮಗೆಲ್ಲರಿಗೂ ಒಂದು ಸ್ಫೂರ್ತಿ. ಅವರು ಮಾತಾಡುವಂಥ ವಿಚಾರಧಾರೆಗಳನ್ನು ನೀವೆಲ್ಲ ಬಹಳಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಸವ ಭೀಮ ಸಂಗಮ, ಬಸವಾದಿ ಶರಣರ ಒಂದು ಪವಿತ್ರವಾದ ಭೂಮಿ ನಮ್ಮದು. ಭೀಮ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ, ನಮಗೆಲ್ಲರಿಗೂ ಸಂವಿಧಾನವನ್ನು ಕೊಟ್ಟು ಸಮಾನತೆಯನ್ನು, ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಇವತ್ತು ಭಾರತ ದೇಶದ ಒಂದು ತತ್ವ ಸಿದ್ಧಾಂತ ಸಂವಿಧಾನದಿಂದಲೇ ಇವತ್ತು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಕಂಡಂತ ಇವತ್ತು ನಾವೆಲ್ಲ ಭಾರತ ದೇಶದ ಪ್ರಜೆಗಳು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಂಥ ಒಂದು ಸಮಾರಂಭದಲ್ಲಿ ಬಹುತೇಕ ನಾವು ಪರಶುರಾಮ ಮಹಾರಾಜ್ನವರು, ಅಣ್ಣ ಬಸವಣ್ಣನವರ ಐಕ್ಯ ಭೂಮಿ, ತಪೋಭೂಮಿ ಅಂತ ನಾವು ಹೇಳ್ತೀವಿ. ಅದು ಕೂಡಲ ಸಂಗಮ, ಅದು ನಮ್ಮ ಬಾಗಲಕೋಟೆ ಜಿಲ್ಲೆ, ನನ್ನ ಮತಕ್ಷೇತ್ರದ ಕೂಡಲ ಸಂಗಮ ಗ್ರಾಮದಲ್ಲಿ ಇವತ್ತು ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನ ಕೇವಲ ಜಿಲ್ಲೆಗಷ್ಟೇ ಅಲ್ಲ, ಇವತ್ತು ಬೀದರಿಂದ ಚಾಮರಾಜನಗರ ಜಿಲ್ಲೆವರೆಗೂ ನಾವು ಮುಟ್ಟಬೇಕು ಅನ್ನೋದು ಗುರಿಯನ್ನು ಇಟ್ಟುಕೊಂಡು ಈ ಸಂಘಟನೆಯನ್ನು ನಾವು ಪ್ರಾರಂಭ ಮಾಡಿದೀವಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇನೆ. ಮಾರ್ಗದರ್ಶನ ಬಹುತೇಕ ನಾವು ಬಹಳಷ್ಟು ಇವತ್ತು ಇಲ್ಲಿ ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ನಾನು ಬಂದಿದ್ದೆ. ಯಾಕಂದ್ರೆ ಒಂದೇ ಕೆಲವೇ ನಿಮಿಷದಲ್ಲಿ ನಾನು ಒಂದು ತಾತ್ಪರ್ಯವನ್ನು ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹೇಗೆ ಬಸವ ಮತ್ತು ಭೀಮ ಸಂಗಮ ಆಯ್ತು ಅನ್ನೋದಕ್ಕೆ ಒಂದೇ ಶಬ್ದ ಸಾಕು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಬರೆದಂತ ಒಂದು ವಚನ, ಅದು ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ಎದುರು ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಹೇಳಿ ನಾವು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಏನು ಹೇಳಿದ್ರು, ಅದೇ ಇವತ್ತು ಕಾನೂನನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪವಿತ್ರವಾದ ಗ್ರಂಥ, ಅದು ಭಾರತ ದೇಶದ ಗ್ರಂಥ, ಅದು ಸಂವಿಧಾನದಲ್ಲಿ ಇವತ್ತು ಅದರ ಮೂಲಕ ನಾವು ಮಾನವರಾಗಿ ಕಾಣುವಂತ ಒಂದು ಇವತ್ತು ಶಕ್ತಿಯನ್ನು ಕೊಟ್ಟಂತವ್ರು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತನ್ನು. ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಮೊನ್ನೆ ಒಂದು ಕಡೆ ಹೇಳಿದ್ರು, ಈ ದೇಶಕ್ಕೆ ಜಾತ್ಯತೀತ, ಇವತ್ತು ಸಮಾನತೆ, ಸಾಮಾಜಿಕ ನ್ಯಾಯವನ್ನು ಕಾಣಬೇಕಂದ್ರೆ 12ನೇ ಶತಮಾನದಲ್ಲಿ ಬರೆದಿರುವಂತ ಅಣ್ಣ ಬಸವಣ್ಣನವರ ಒಂದು ವಚನ ಇವತ್ತು ನಮ್ಮ ಸಂವಿಧಾನದ ಹೇಳುವಂತ ತಾತ್ಪರ್ಯ ಅನ್ನೋ ಮಾತನ್ನು ಕೂಡ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರು ಹೇಳಿರುವಂತ ಮಾತು. ಅವರ ಕಾಯಕ ದಾಸೋಹ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಇವತ್ತು ಸಂವಿಧಾನದ ವಿಚಾರಧಾರೆಗಳನ್ನು ನಾವು ಹಂಚುವಂತ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಬರಮಾಡಿಕೊಂಡು ಇಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುವಂತ ನಮ್ಮ ಪರಶುರಾಮ ಮಹಾರಾಜ್ನವರಿಗೆ ಮತ್ತು ಎಲ್ಲವರ ಸಂಘಟಕರಿಗೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸಿ, ಜೈ ಬಸವ, ಜೈ ಭೀಮ, ಜೈ ಕರ್ನಾಟಕ, ಜೈ ಹಿಂದ್. ಇವತ್ತು ನಾವೆಲ್ಲ ಮಾನವೀಯ ಮೌಲ್ಯಗಳನ್ನ ನಾವು ಎಲ್ಲೋ ಗಾಳಿಗೆ ತೂರಿ ನಮ್ಮ ಪಟ್ಟಬದ್ಧ ಹಿತಾಸಕ್ತಿ, ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಇವತ್ತು
ಸಮಾಜವನ್ನ ಬಲಿ ಕೊಡುವಂತ ಕೆಲಸ ಇವತ್ತು ಆಗ್ತಾ ಇದೆ. ಅದಕ್ಕೆ ನಾವು ಈ ಬಸವ ಭೀಮ ಸಂಗಮವನ್ನ ಕೇವಲ ಒಂದು ಊರಲ್ಲಿ ಗೋಟೆ ಅಷ್ಟೇ ಅಲ್ಲ, ಅದು ಇಡೀ ರಾಜ್ಯಾದ್ಯಂತ ಪ್ರತಿ ಗ್ರಾಮಕ್ಕೆ ನಾನು ಈಗಾಗಲೇ ಪರಶುರಾಮ್ ಮಹಾರಾಜನವರಿಗೆ ಮಾತನ್ನು ಕೊಟ್ಟಿದ್ದೇನೆ. ಅವರು ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ಯಾಕಂದ್ರೆ ಇದರ ಜೊತೆಗೆ ನಮ್ಮ ಯುವ ಪೀಳಿಗೆಗೆ, ಇವತ್ತು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಇವತ್ತು ಬೆಳಕನ್ನು ಚೆಲ್ಲುವಂತ ಈ ವಿಚಾರಗಳನ್ನು ಕುರಿತು ಅವರು ಹಲವಾರು ನಮ್ಮ ಪದವಿ ಪೂರ್ವ ಕಾಲೇಜು, ನಮ್ಮ ಪದವಿ ಕಾಲೇಜಲ್ಲಿ ಹೋಗಿ ಈ ಯುವಕರಿಗೆ ಇದರ ಒಂದು ಕಿಚ್ಚನ್ನ ಹಚ್ಚುವಂತ ಕೆಲಸ ನಮ್ಮ ಪರಶುರಾಮ್ ಮಹಾರಾಜ್ ಅವರು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಾನಾಗಿರ್ಬೋದು, ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಸಚಿವರಾದಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಾಗಿರ್ಬೋದು, JT ಪಾಟೀಲ್ ಸಾಹೇಬರಾಗಿರ್ಬೋದು, ನಾವು ಗಟ್ಟಿಯಾಗಿ ನಿಂತು ಇದನ್ನ ರಾಜ್ಯಾದ್ಯಂತ ನಾವು ಇದನ್ನ ಒಂದು ಸಂದೇಶವನ್ನ ಕೊಟ್ಟು ಬೆಳಕನ್ನ ಚೆಲ್ಲುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ. ಸಂವಿಧಾನದ ಏನು ಕರಡು ಸಮಿತಿಯ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅವರು ಕೊನೆಗೆ ಸಂವಿಧಾನವನ್ನ ಹಲವಾರು ದೇಶವನ್ನು ಸುತ್ತಿ ಇವತ್ತು ಸಂವಿಧಾನವನ್ನು ರಚಿಸಿದಾಗ ಅವಾಗ ಅವ್ರಿಗೆ ಗಮನಕ್ಕೆ ಬರುತ್ತೆ ಈ ಬಸವಾದಿ ಶರಣರ ವಚನಗಳ ಬಗ್ಗೆ, ಅವರ ಏನು ವಚನ ಸಾಹಿತ್ಯದಿಂದ ಏನು ಮಾನವೀಯತೆ ಮೌಲ್ಯಗಳನ್ನ, ಸಮಾನತೆಯನ್ನ, ಸಾಮಾಜಿಕ ನ್ಯಾಯವನ್ನ ಕೊಟ್ಟರು ಅನ್ನೋದನ್ನ ಕೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಹೆಚ್ಚಿಗೆ ಬಸವಾದಿ ಶರಣರ ವಚನವನ್ನ ನಾನು ಇನ್ನು ಸ್ವಲ್ಪ ಓದ್ಕೊಂಡಿದ್ರೆ ಇನ್ನೂ ಅತ್ಯುತ್ತಮವಾದ ಸಂವಿಧಾನವನ್ನ ಭಾರತ ದೇಶಕ್ಕೆ ಕೊಡುವುದಿತ್ತು ಅನ್ನೋ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಮಾತನ್ನು ಕೂಡ ನಾವು ಮರೆಯುವಾಗಿಲ್ಲ. ಬಸವ ಭೀಮ ಸಂಗಮ ಇದು ಒಂದು ಶಕ್ತಿಯುತವಾಗಿ ಬಹುತೇಕ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಚಿಕ್ಕ ಗ್ರಾಮ ಆದರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ತಾವೆಲ್ಲ ಸೇರಿ ಇದರಲ್ಲಿ ಭಾಗವಹಿಸುವುದನ್ನು ನೋಡಿದ್ರೆ ಖಂಡಿತವಾಗಿ ನಾವೇನಿವತ್ತು ಅಣ್ಣ ಬಸವಣ್ಣನ ಒಂದು ಪವಿತ್ರವಾದ ಐಕ್ಯ ಭೂಮಿಯಿಂದ ಪ್ರಾರಂಭ ಆದಂತ ಈ ಒಂದು ಶಕ್ತಿ, ಈ ಬಸವ ಭೀಮ ಸಂಗಮ ಇಡೀ ಇವತ್ತು ಚಾಮರಾಜನಗರವರೆಗೂ ಇದು ಮುಟ್ಟುತ್ತೆ. ಇದನ್ನ ಮುಟ್ಟಿಸುವಂತ ಕೆಲಸ ನಾವು ಮಾಡ್ತೀವಿ. ಇದನ್ನ ಪರಿವರ್ತನೆಯನ್ನ, ಬದಲಾವಣೆಗಳನ್ನ ನಾವು ಸಮಾಜದಲ್ಲಿ ತರೋದ್ರ ಮುಖಾಂತರ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಇವತ್ತು ಸಮಾನತೆಯನ್ನ ಕಾಣಿಕೊಂಡು ಇವತ್ತು ನಡೆಯುವಂತ ಕಾಲ ಬಂದೇ ಬರುತ್ತೆ ಅನ್ನೊಂದು ಮಾತನ್ನ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಈ ಕಾರ್ಯಕ್ರಮವನ್ನ ಬಹುತೇಕ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಾವು ಪರಶುರಾಮ್ ಅವರು ಅನೇಕ ಜನ ನಾವು ಚರ್ಚೆಯನ್ನ ಮಾಡಿದ್ವಿ. ಆದ್ರೆ ನಮ್ಮ ಪರಶುರಾಮ್ ಮಹಾರಾಜ್ನವರು ಅವರು ಹೆಚ್ಚಿನ ವಿಚಾರವನ್ನ ಮಾಡಿ ಇವತ್ತು ಗ್ರಾಮಕ್ಕೆ ಹೋಗಿ ಗ್ರಾಮ ಪ್ರತಿ ಮತಕ್ಷೇತ್ರದಲ್ಲಿ ಗ್ರಾಮಕ್ಕೆ ಹೋಗಿ ಸಭೆಯನ್ನ ಮಾಡಿ ತದನಂತರ ಬಾಗಲಕೋಟೆ ಜಿಲ್ಲೆಯ ಒಂದು ಬೃಹತ್ ಸಮಾವೇಶವನ್ನ ನಾವು ಪರಶುರಾಮ್ ಮಹಾರಾಜ್ನವರ ನೇತೃತ್ವದಲ್ಲಿ ಖಂಡಿತವಾಗಿ ಬರೋ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಇದಕ್ಕೆ ಬೆಳಕನ್ನು ಚೆಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ ನಾವು ಮುಂದುವರಿಸುವಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬರು ತಾವೆಲ್ಲ ನೋಡ್ತೀವಿ ಮಾತಂತೀವಿ, ಈ ಮೂಟ ನಂಬಿಕೆಗಳನ್ನ, ಕಂದಾಚಾರವನ್ನ ಇವತ್ತು ದೂರಿಟ್ಟು ಸ್ಮಶಾನದಲ್ಲಿ ಕುತ್ಕೊಂಡು, ಸ್ಮಶಾನದಲ್ಲಿ ಊಟ ಮಾಡಿ, ಸ್ಮಶಾನದಲ್ಲಿ ಇವತ್ತು ಯಾರಾದ್ರೂ ಒಬ್ರು ಈ ನಾಡಿನ ನಾಯಕರು ಸ್ಮಶಾನದಲ್ಲಿ ಮಲ್ಕೋತಾರಂದ್ರ ಅದು ಏಕೈಕ ವ್ಯಕ್ತಿ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಕೇವಲ ಹೊಗಳುವಂಥದ್ದಲ್ಲ, ಅವರ ತತ್ವ ಸಿದ್ಧಾಂತ, ಅವರು ಅಳವಡಿಸಿಕೊಂಡಿರುವಂತಹ ಆ ನೀತಿಯನ್ನ ನಾವೆಲ್ಲರೂ ಮೆಚ್ಚಲೇಬೇಕು. ನಾವು ಯಾವ್ದಾದ್ರೂ ಧರ್ಮದಲ್ಲಿ ಜನಿಸಿರ್ಬೋದು, ಆದ್ರೆ ಮಾನವೀಯತೆ ಮೌಲ್ಯಗಳಿಗೆ ನಾವು ಅವಮಾನ ರೀತಿಯಾಗಿ ಆಗೋದ್ರಲ್ಲಿ ಧಕ್ಕೆ ಆಗೋ ನಿಟ್ಟಿನಲ್ಲಿ ನಾವೆಲ್ಲರೂ ನಡೀಬಾರದು. ಅದಕ್ಕೆ ನಾನು ಮುಂದಿನ ಯುವಕರಿಗೆ ನಾನು ವಿಶೇಷವಾದ ಸಂದೇಶವನ್ನು ಕೊಡಕ್ಕೆ ಬಯಸ್ತೇನೆ. ತಾವು ಇದರಲ್ಲಿ ಪಾಲ್ಗೊಳ್ಳೋದಷ್ಟೇ ಅಲ್ಲ, ತಾವೆಲ್ಲರೂ ಈ ಒಂದು ಸಂಘಟನೆಗೆ ಬೆಂಬಲವಾಗಿ ನಿಂತು ಇದರ ಒಂದು ಬೆಳಕನ್ನು ಚೆಲ್ಲಿ ನಾವೆಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳು ಅನ್ನೋದನ್ನ, ಭಾರತಾಂಬೆಯ ಮಕ್ಕಳು ಅನ್ನೋದನ್ನ ಈ ದೇಶಕ್ಕೆ, ಈ ನಾಡಿಗೆ ಸಂದೇಶವನ್ನ ಕೊಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ